त्वमेव सर्वकार्येषु सर्वदा। महाविद्यायै नमः। ओम श्रीमन्कुटमण्डितायै नमः। ओम कल्याणाय नमः। ओम करुणासागराय नमः। ओम कमलाराध्याय नमः। ओम आनन्दविग्रहाय नमः। ओम ईषणतृणनिर्मुक्ताय नमः। ओम रुद्रस्तोवाहिन्ये नमः। ओम आद्यन्तरहिताय नमः। ओम अनेककोटिभास्करवल्लभाय नमः। ओम आय नमः। ओम लक्ष्मीशब्रश्रेमाय पूजिताय नमः। ओम उत्पत्त्यादिनाक्ताय नमः। ओम विद्याय नमः। ओम सर्वलभ्याय नमः। ओम गुरुमूर्तिस्वरूपिणे नमः। ओम समस्तप्राणिनिलयाय नमः। ओम सर्वमंगलाय नमः। श्री ओम सर्वलोकसुंदर्ये नमः। ओम कामातेश्वराय नमः। ओम करीन्द्ररूढसंशयाय नमः। ओम कमलेश सर्वोदय नमः। ओम कष्टदारिद्र्यशमनै नमः। ओम लक्षगागोपाशाय नमः। ओम ह्रीङ्कारबिन्दुलक्ष्मिकाय नमः। ओम एकाक्षर्ये नमः। ओम एकरूपाय। ओम भक्तसेनाय नमः। ओम भक्तगण्याय नमः। ओम भाग्यवृद्धिप्रदान्ये नमः। ओम त्रिपुरेश्वराय नमः। ओम श्री शारदा सस्वेच्छाय नमः। ओम मत्सिद्धास्तेश्वर्ये नमः। ओम श्री मन्मुनीन्द्र संयस्याय नमः। ओम मन्न ಮಾಡಿಕೊಟ್ಟು ಆಮೇಲೆ ಬಿಟ್ಬಿಡು. ಬಲ್ಲೆ ಜೀರಿಗೆ ಬಲ್ಲೆ ಮ್ಯಾಗ ಮಾಡಬೇಕು, ಎಡಗೈ ಮತ್ತು ಹಂಗೆ ಬಿಡು. ಆಯ್ತು. ಮೂರನೇ ಸಲ ಬಲಗೈ ಕೊಬ್ಬರಿ ಬಿಟ್ಟು ಅದು ಬೇಡ. ಬಿಡು ಮುಗಿತದ ಕೆಲಸ ಮುಗಿತಿಲ್ಲ. ಎತ್ತಿಟ್ಟು ಬ್ರಾಹ್ಮಣ ಬಂದು ಕೊಡಕ್ಕೆ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಎಲೈ ಮುನಿವರರೆ, ಕೈಲಾಸ ಪರ್ವತದಲ್ಲಿ ಪರಶಿವ ಮೂರ್ತಿಯು ಯಕ್ಷ ಕಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬುರರು ವೀಣಾಗಾನದಿಂದ ಆನಂದವೇ ಹೇಳುವೆನು ಕೇಳು. ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು. ಈ ಬಗ್ಗೆ ಇತಿಹಾಸವನ್ನು ಹೇಳುವೆನು ಕೇಳು. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರವೆಂಬ ಒಂದು ಪಟ್ಟಣವಿದ್ದಿತು. ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ರಾಜನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು. ಆತನಿಗೆ ಸೌಂದರ್ಯ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿಸಿತು. ಆ ಸ್ಥಳಕ್ಕೆ ತಲುಪಲು ಅಲ್ಲಿ ಅನೇಕ ಮಂದಿ ಆಪ್ತರ ಸ್ತ್ರೀಯರು ನಿಯಮದಿಂದ ವೃತಾವಚರಣೆ ದೇವತಾ ಪೂಜೆ ಮಾಡುತ್ತಿರುವುದನ್ನು ಕಂಡು ಅವರನ್ನು ಕುರಿತು, ಎಲೈ ಸೌಭಾಗ್ಯವತಿಯರೇ, ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು, ಎಲೈ ಮಾನ್ಯನೇ, ನಾವು ಅತ್ಯಂತ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸಬೇಕು. 16 ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಇಬ್ಬರು ಭಾರ್ಯರಿಗೂ ಈ ಸಂಗತಿಯನ್ನೆಲ್ಲ ಹೇಳಿ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟನು. ಇದ್ದರೂ ಚಿಗುರಿ ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧಿಯಾಗಲು ಇದನ್ನೆಲ್ಲ ನೋಡಿದ ರಾಜನ ಕಿರಿಯ ಭಾರ್ಯೆಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿಯು ಹೇಳಿದಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನು ಪಡೆದು ಆನಂದದಿಂದಿದ್ದಳು. ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಶುಶ್ರಾಶ್ರಮಗಳನ್ನು ಆಶ್ರಯಿಸಿದಳು.
ಅವರು ಸಹ ನೀನು ಪಾಪಿಯು, ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶವಿಲ್ಲವೆಂದು ತನಗೆ ವರಲಕ್ಷ್ಮಿ ದರ್ಶನವಾಯಿತು. ಆಕೆಯಿಂದಲೂ ತಿರಸ್ಕೃತಳಾಗಿ ಹೊರಟು ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ರಾಣಿಯಲ್ಲಿ ಸಂತುಷ್ಟಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾದಳು. ಕೂಡಲೇ ರಾಜನ ಭಾರ್ಯೆಯು ಸಂತೋಷದಿಂದಲೂ ಭಕ್ತಿಯಿಂದಲೂ ದಾನವನ್ನು ಇಷ್ಟಾರ್ಥ ಸ್ಥಿತಿಗಳನ್ನು ನೀಡಿ ಅನಂತಾರ್ಣನಾದಳು. ಸಂತೋಷದಿಂದ ರಾಣಿಯು ತನ್ನ ಪತಿಗೃಹವನ್ನು ಸೇರಿದಳು. ಈ ರಾಜಪತ್ನಿಯು ಸ್ವರ್ಣಗೌರಿ ವ್ರತವನ್ನು ಆಚರಿಸಿದ್ದರಿಂದ ಸಕಲ ಐಶ್ವರ್ಯಯುಕ್ತಳಾಗಿ ಅವರಿಗೆ ಸಮರ್ಥ ಇಷ್ಟಾರ್ಥ ಸಿದ್ಧಿಯು, ಪುತ್ರ ಪೌತ್ರಾಭಿವೃದ್ಧಿಯು, ಮೋಕ್ಷವೂ ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಕುರಿತು ಹೇಳಿದ ಈ ಸ್ವರ್ಣಗೌರಿ ವೃತ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು. ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತಲಿ ಹೊಳೆಯುವ ಪುತ್ತಳಿಕೆ ಇಲ್ಲದೆ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಸಾಧ್ಯಾದ ಶ್ರೀ ಶುಕ್ರವಾರದ ಪೂಜೆಯ ವೇಳೆಗೆ नमस्ते गरुडारूढे कोलासुर भयंकरी सर्व पापा हरे देवी महालक्ष्मी नमस्तुते सर्वज्ञे सर्ववरदे सर्वदुष्टा भयंकरी सर्वदुःखा हरे देवी महालक्ष्मी महेश्वरी पद्मासनास्थिते देवी परब्रह्मा स्वरूपिणी परमेशी जगन्माता महालक्ष्मी नमस्तुते श्वेतांबरधरे देवी नानालंकारभूषिते जगदीशे जगन्माते महालक्ष्मी नमस्तुते महालक्ष्मी अष्टकस्तोत्रम् एकटे भक्तिमान् नरः पापनाशनं ಗಣಪ 21 ಯಾವುದು ನಿಂಬೆಹಣ್ಣು ಹಿಂದೆ ಇದನ್ನ ಇದು ಮಾಡಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಮಾಡ್ತಾರೆ.
ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ತಮಗೂ ಕೂಡ. ಹಬ್ಬದ ಮುಗೀತು ಅಂದ್ರ ಅದಕ್ಕೆ ಸ್ಥಾಪನೆ ಎಲ್ಲ ಮಾಡಿ ಇಟ್ಟಿದ್ವಾ ಎಲ್ಲ ಮುಗಿಸೋದ್ರಲ್ಲಿ ಎಷ್ಟೋ ಸಹೋದರಿ ಹೇ ಮಮಯೇ ಮುನಿಗಳ ವಂದಿತೆ ಮೋಕ್ಷ ಪ್ರದಾಯಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವಸು ಪೂಜಿತ ಸದ್ಗುಣವರ್ತಿನಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣ ಗುಣ ಪೂಜಿತ ಶೀಘ್ರ ಫಲಂ ಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭಯ ಭವ ಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯ ಲಕ್ಷ್ಮಿ ಸದಾ ಪಾಲಯ ಮಾತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮಿ. ಇಷ್ಟು ವರ್ಷಕ್ಕೆ ಅದನ್ನೇ ಹೇಳಿದ್ದು ಎಲ್ಲ ಹೊಸ ಮಾಡ್ಬೇಕಿದ್ದಾರೆ ಅದೇ ಹೇಳಿದ್ದು ಜಾಸ್ತಿ ಹಚ್ಬೇಕೀಗ ಒಂದು ಕಾಪಡಿ ಹೆಸರು ಬರಲ್ಲ ಬಿಡಕ್ಕೆ ಮುತ್ತೈದೆ ಬಾಗಿನ ಕೊಡೋಣ ಈ ಸಾವಿತ್ರಿ ಬಾಗಿನ ನಿಮ್ಮ ಮರ ಗಿಡ ಎಲ್ಲ ಇಲ್ಲಿದೆ. ಫ್ಲವರ್ ಗಿಡನಾ? ಒಂದೇ ಇದೆ ಫ್ಲವರ್ ಗಿಡ, ಇನ್ನೊಂದಿಲ್ಲ. ನೀವಂತೂ ತಗೊಳ್ಳಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ ಆದಿಲಕ್ಷ್ಮಿ ದೇವಿಗೆ
किती ठीक है ठीक है याद मत दिला, बहुत दिन हो गए खड़ी नहीं है। कोई बैठा है ऐसे जैसे हरे कृष्णा हरे कृष्णा क्लैप करो क्लैप। हरे तुझे कहा ಎಲ್ಲಿಂದ ಇವತ್ತಿನ ಬಾಳಪ್ಪ ಹೊರಗೆ ಮುಗಿಸ್ತೀವಿ ಗೌರಿ ನೀರು ಇಟ್ಕೋಬೇಕಾ ಈಗ? ಬುಕ್ ಇಟ್ಟು ಬರೀತು. ಈ ತಗೊಂಡು ಹೋಗ್ತಾರೆ ಒಳಗೆ ನೋಡಿ ಹೋಗ್ತೀನಿ ತಗೊಂಡು ಹಂಗ ಆಕಿನ್ನು ಗೌರಮ್ಮನು ನೀ ತಗೊಂಡು ಬರ್ಬೇಕಾದ್ರೆ ಒಂದು ಒಳಗೆ ನೋಡಿ ಹೋಗ್ತಿಲ್ಲ ಅಲ್ಲಿ ಮೂರೇಟ್ ಮಾಡಿಬಿಡು ಬಾಗಿಲ್ದಾಗ ಹಾಂ ಒಳಗಡೆ ಬಂದು ಹಾಂ ನೋಡಿ ನೋಡಿ ನಮಗೆ ಲಾಸ್ಟ್ ಗಿಡ ಐತಿ ಹಾಂ ಇದು ಉದ್ದಿನ ಕಡ್ಡಿ ಮಾಡಿ. ಐದಾರು ಬಿಟ್ಟು ಏನು ಸಣ್ಣ ಮಾಡ್ಕೊಂಡು ಎಲ್ಲ ಹೋಗೋದಾದ್ರೆ ಅವನು ಹುಷಾರು ಹುಷಾರು ಮೂರೇ ತೆಂಗಿನ ಕುಡಿಸಿ ಆಮೇಲೆ ಕೈ ಬಿಡೋದು ಕೈ ಬಿಡೋದು ಹೌದು ಕೈ ಬಿಡೋದು ಗೊತ್ತಿರಂತ ಕೂಡ ಹಾಕಿ ಕಟ್ಟ ಹಂಗೆ ನೀವು ಸೈಡ್ ಯಾಕೆ ನೋಡು ಹಾಕೋಲ್ಲ ಹಾಕೊಂಡಿರ್ತಾರೆ ಬೆಲೆ ನಮ್ಮ ಕೈ ಕೊಡ್ಬೇಕು ಹಾಕ್ಕೊಳ್ತೀವಿ ಸರ್ ಹಾಕ್ತೀವಿ ಹಂಗೆ ಕೈ ಬಿಡಿ ಎಲ್ಲ ನಾನೇ ತಗೋ ನಾನೇ ಒಳಗೆ ಕೊತ್ತಂಬರಿ ಕೊಡ್ತೀವಿ ಹಾಕೊಂಡು
ಭಾಳ ಕನ್ಫ್ಯೂಸ್ ಆಗ್ತಾರೆ